ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿರಬೇಕು. ನೋಡಿ, ಇವತ್ತು ನಾನೊಂದು ಗ್ರೀನ್ ರೈಸ್ ಮಾಡ್ಕೊಳ್ಳೋಕ್ಕೆ ಕುದಿನ ಸೊಪ್ಪು ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಒಂದು 4 ಮೆಣಸಿನ್ಕಾಯಿ, 2 ತುಂಡು ಶುಂಠಿ, ಒಂದಷ್ಟು ಬೆಳ್ಳುಳ್ಳಿ, ಇದಕ್ಕೆ ಈಗ 1 ಚಕ್ಕೆ, 2 ಲವಂಗ. ಇದನ್ನು ರುಬ್ಕೊಬರೋಣ. ರುಬ್ಕೊಬಂದಿದ್ದೀನಿ. ಈಗ ಒಗ್ಗರಣೆಗೆ ಹಾಕೋಣ ಬನ್ನಿ. ಈಗ ಒಲೆ ಹಚ್ಚುವ. ಕಾಯಿಲಿ ಎರಡು ಮೆಣಸುಕಾಳು ಮತ್ತು 2 ಪಲಾವ್ ಎಲೆ, 1 ಚಕ್ಕೆ, 1 ಸ್ಟಾರು, 2 ಲವಂಗ, 2 ಏಲಕ್ಕಿಕಾಯಿ, 2 ಮರಾಠಿ ಮೊಗ್ಗು ಇಷ್ಟೇ. ಹಾಕಿದ್ರೆ ಕೊತ್ತಂಬರಿ ಮೆಂತ್ಯ ಹಾಕಿ ಸ್ವಲ್ಪ ಈರುಳ್ಳಿ, ಕ್ಯಾರೆಟ್, ಬೀನ್ಸು, ಕ್ಯಾರೆಟ್. ಈಗ ನಾವು ರುಬ್ಕೊಂಡ್ಬಂದಿದ್ದೀವಲ್ಲ ಮಸಾಲೆ, ಒಂದು ಸ್ವಲ್ಪ ಇದೆಲ್ಲ ಹಸಿ ವಾಸನೆ ಎಲ್ಲ ಹೋಗಿ ಇದಕ್ಕೆ ಟೊಮೊಟೊ, ಇದು ಸ್ವಲ್ಪ ಫ್ರೈ ಆಗಿ ಈಗ ಉಪ್ಪು ಹಾಕ್ಬಿಡೋಣ. ಇದಕ್ಕೆ ಸ್ವಲ್ಪ ಮೊಸರು ಹಾಕೊಳ್ಳೋಣ, ಮೊಸರು ಚೆನ್ನಾಗಿರುತ್ತೆ. ನಾನು ಗಟ್ಟಿ ಮೊಸರು ಇತ್ತು ಮನೆಯದೇ ಹಾಕೊಳ್ಳೋಣ. ಮೊಸರು ಗ್ರೀನ್ ರೈಸ್ಗೆ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಬ್ರೇಕ್ಫಾಸ್ಟ್ಗೆ ಟೈಮ್ ಆದರೆ ಬಿರಿಯಾನಿ ತರಕಾರಿ ಏನಾದರೂ ಇಟ್ಕೊಂಡು ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಹೊತ್ತು ಆಗಲಿ. ನೋಡಿ, ಈಗ ಹಾಕಿ ನಾನು 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. 1 ಗ್ಲಾಸ್ಗೆ 2 ಗ್ಲಾಸ್ ನೀರು ಹಾಕೋದು. ಏಕೆಂದರೆ ಸ್ವಲ್ಪ ಅನ್ನ ಮೃದು ಇರಲಿ ಅಂತ. ಹಗ್ಗಗ್ಲಾಗಿದ್ದರೆ ಚೆನ್ನಾಗಿರಲ್ಲ. ಸ್ಮೆಲ್ ತುಂಬ ಚೆನ್ನಾಗಿ ಬರ್ತಾಯಿದೆ. ಏನು ಮಾಡೋದು, ಮನೇಲಿ ಒಬ್ಬಳೇ ಇರ್ತೀನಲ್ಲ, ಅವನು ನನ್ನ ಮಗ ಇರ್ತಾನಲ್ಲ, ಮನೇಲಿ ಒಂದು ತಿಂಡಿ ಮಾಡಬೇಕಲ್ಲ. ಇವತ್ತು ಗ್ರೀನ್ ರೈಸ್ ಮಾಡಿಕೊಡಿ ಮಮ್ಮಿ ಎಂದ, ಅದಕ್ಕೋಸ್ಕರ ಅವನಿಗೋಸ್ಕರ ಮಾಡ್ತಾಯಿದ್ದೆ.
ನಾನು ಈ ಗ್ಲಾಸಲ್ಲಿ ತೊಗೊಂಡಿದ್ದೀನಿ, ಅದೇ ಗ್ಲಾಸಲ್ಲಿ ಹಾಕೋತೀನಿ ನೀರು. ಅಷ್ಟೆ. ಈಗ ಒಂದು ಸಲ ತಿರುಗಿಸ್ಬಿಟ್ಟು ಎಲ್ಲ ಕರೆಕ್ಟಾಗಿದೆ. ಒಂದು ವಿಷಲ್ ಬರಲಿ. ಗ್ರೀನ್ ರೈಸ್ ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ಉದ್ದುದ್ರೆಯಾಗಿ, ಯಾವ ಥರ ಸೂಪರಾಗಿ ಬಂದಿದೆ. ಮಕ್ಕಳಂತೂ ಖಾರ ಇಲ್ಲ, ಚೆನ್ನಾಗಿ ಸೂಪರಾಗಿ ಬಂದಿದೆ. ಸೂಪರಾಗಿದೆ, ಒಳ್ಳೆ ಪರಿಮಳ, ಸ್ಮೆಲ್ಲಂತೂ ಘಮ 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 ಅಂತ ಇದೆ ನೋಡಿ. ಒಂದೊಂದು ಹಕ್ಲು ಅಂಟ್ಕೊಡಲ್ಲ, ಆ ಥರ ಇದೆ, ಸಕಾರ ಬಂದಿದೆ. ಮಕ್ಳಿಗಂತೂ ಬ್ರೇಕ್ಫಾಸ್ಟ್ಗೆ ಸೂಪರು. ಎಷ್ಟು ಚೆನ್ನಾಗಿದೆ ಅಂದರೆ ಸೂಪರಾಗಿ ಬಂದಿದೆ. ಮತ್ತು ಎಷ್ಟು ಉದ್ದುದ್ರಾಗಿ ಗ್ರೀನ್ ರೈಸ್ ಸೂಪರ್. ನೋಡಿ ಎಷ್ಟು ಸ್ಮೂತಾಗಿ ಸಕ್ಕತ್ತಾಗಿ ಬಂದಿದೆ. ಮನೇಲಿ ಮಕ್ಕಳಿಗೆ ಬ್ರೇಕ್ಫಾಸ್ಟ್ಗೆಲ್ಲ ಸಖತ್ತಾಗಿರ್ತದೆ, ಸೂಪರಾಗಿದೆ. ಇದ್ರ ಜೊತೆಗೆ ಸ್ವಲ್ಪ ಮೊಸರು ಹಾಕೊಳ್ಳುವ, ಬೇಕು ಅಂದರೆ ಮೊಸರು ಹಾಕೋಬೋದು, ಬೇಡ ಅಂದರೆ ಇಲ್ಲ. ಮೊಸರು ಗ್ರೀನ್ ರೈಸ್ ರೆಡಿ. ಇದ್ರ ಜೊತೆಗೆ ಮೊಸರಿದೆ, ಚೆನ್ನಾಗಿದೆ. ಸ್ವಲ್ಪ ಟೇಸ್ಟ್ ನೋಡೋಣ. ಹೋಟ್ಲಿಗಿಂತ ಸೂಪರಾಗಿದೆ. ಯಾರು ಕೊನೆ ತನಕ ವೀಡಿಯೋ ಸ್ಕಿಪ್ ಮಾಡಿಬಿಡಿ, ಏಕೆಂದರೆ ನಾವು ಹೊರಗಡೆ ತಿನ್ನೋದಕ್ಕಿಂತ ಮನೇಲಿ ತಿನ್ನೋದು ತುಂಬ ಉತ್ತಮ. ಏಕೆ ಅಂದರೆ ಸ್ವಲ್ಪ ಮಾತಾಡಲಿಕ್ಕಾಗಲಿಲ್ಲ, ಯಾರೂ ಬೇಜಾರು ಮಾಡ್ಕೊಬೇಡಿ, ನಾನು ಜಾಸ್ತಿ ಮಾತಾಡಲ್ಲ. ಕೊನೆ ತನಕ ವೀಡಿಯೋ ನೋಡಿ. ಖಂಡಿತ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿರ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬೆಳಗ್ಗೆ ಎದ್ದು ಏನಪ್ಪ ಮಾಡೋದು ತಿಂಡಿಗೆ ಬರೀ ಇದೆ, ಅದಕ್ಕೋಸ್ಕರ ನಾನು ಇವತ್ತು ಗ್ರೀನ್ ರೈಸ್ ಮಾಡ್ಕೊಂಡಿದ್ದೀನಿ.
ತುಂಬ ಚೆನ್ನಾಗಿ ಬಂದಿದೆ, ಸೂಪರಾಗಿದೆ. ಕೊನೆ ತನಕ ವೀಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದ. ಥ್ಯಾಂಕ್ ಯು.